ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ನಲ್ಲಿ ನನ್ನ ಮೊದಲ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಪಕ್ಕದ ಸ್ಟೇಟ್ ಆಗಿರುವ ಆಂಧ್ರದಲ್ಲಿರೋ ಮಂತ್ರಾಲಯಕ್ಕೆ ಯಾವ ರೀತಿ ಹೋಗೋದು ಮತ್ತು ಫ್ರೀ ಬಸ್ ನಮಗೆ ಎಲ್ಲಿ ತನಕ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ. ಮಿಸ್ ಮಾಡದ ಹಾಗೆ ಕೊನೆಯ ತನಕ ನೋಡಿ. ನಮ್ಮೂರು ತಾಳಿಕೋಟೆಯಿಂದ ರಾಯಚೂರಿಗೆ ಮಾರ್ನಿಂಗ್ 6:30ಗೆ ಬಸ್ ಇತ್ತು. ಬಟ್ ಆ ಬಸ್ ಮಿಸ್ ಮಾಡ್ಕೊಂಡು ನಾವು 7:30ಗೆ ಹೋದ್ವಿ. ಅದು ಹುಣಸಗಿ ತನಕ ಅಷ್ಟೇ ಇತ್ತು. ಹುಣಸಗಿಯಿಂದ ಮತ್ತು ರಾಯಚೂರಿಗೆ ಬಸ್ ಹಿಡಿದು ಅಲ್ಲಿ ರಾಯಚೂರು ಸೈಡ್ ಎಲ್ಲ ನಮಗೆ ಭತ್ತ, ಕಾಟನ್ ಬೆಳೆಯುತ್ತಾರೆ. ಎಲ್ಲಿ ನೋಡಿದರೂ ಅದೇ, ಸುತ್ತಲೂ ನಮಗೆ ಅದೇ ಕಾಣ್ತಾ ಇದೆ. ಇನ್ನೇನು 5 ಕಿಲೋಮೀಟರ್ ರಾಯಚೂರು KSRTC ಬಸ್ ಸ್ಟಾಪ್ ರೀಚ್ ಆಗುತ್ತೇವೆ. ಇದೇ ನೋಡಿ ರಾಯಚೂರು ಬಸ್ ಸ್ಟಾಪ್. ಇಲ್ಲಿಂದ ಪ್ಲಾಟ್ಫಾರ್ಮ್ ನಂಬರ್ 4ನಲ್ಲಿ ಮಂತ್ರಾಲಯಕ್ಕೆ ಹೋಗೋ ಬಸ್ಸು ನಿಲ್ಲುತ್ತದೆ. ರಾಯಚೂರಿಂದ ಮಂತ್ರಾಲಯಕ್ಕೆ ತುಂಬ ಬಸ್ ಫೆಸಿಲಿಟಿ ಅವ, ಸೊ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಮಂತ್ರಾಲಯಕ್ಕೆ 45 ಕಿಲೋಮೀಟರ್ ಆಗ್ತದೆ. 1 ಅವರ್ ಜರ್ನಿ ಆಗುತ್ತೆ. ಟಿಕೆಟ್ ಬಗ್ಗೆ ನೋಡೋದಾದ್ರೆ ರಾಯಚೂರಿಂದ ಮಂತ್ರಾಲಯಕ್ಕೆ ಒಬ್ಬರಿಗೆ 71 ರೂಪಾಯಿ, ಅಂದರೆ ಬಾಯ್ಸ್ಗೆ. ಅಂದರೆ ಲೇಡೀಸ್ಗೆ ರಾಯಚೂರಿಂದ ಮಂತ್ರಾಲಯಕ್ಕೆ ಬಾರ್ಡ್ರ್ ತನಕ ಫ್ರೀ ತೊಗೋತಾರೆ. ಅಲ್ಲಿಂದ ಒಬ್ರಿಗೆ 35 ರೂಪಾಯಿ ಚಾರ್ಜ್ ಆಗುತ್ತೆ. ನಾವು 3 ಜನ ಫ್ರೆಂಡ್ಸ್ ಹೋಗಿದ್ವಿ. ಇಲ್ಲಿ ನೋಡಿ, ಇದೇ ತುಂಗಭದ್ರಾ ನದಿ. ಇದು ನಮ್ಮ ಕರ್ನಾಟಕದಿಂದ ಆಂಧ್ರಗೆ ಬಂದಿದೆ. ಇಲ್ಲಿಂದ ಮತ್ತೆ ತೆಲಂಗಾಣಕ್ಕೆ ಹೋಗುತ್ತೆ. ಈ ನದಿ ಮಂತ್ರಾಲಯ ದೇವಸ್ಥಾನ ಹತ್ತಿರವೂ ನೋಡಬಹುದು. ಮಂತ್ರಾಲಯ ಹತ್ತತ್ರ ರೀಚ್ ಆಗಿದ್ದೀವಿ. ಬಸ್ ಟೆಂಪಲ್ ಮುಂದೆ ಸ್ಟಾಪ್ ಮಾಡ್ತಾರೆ. ಇದೇ ನೋಡಿ ದ್ವಾರ ಬಾಗಿಲು. ಇಲ್ಲಿಂದ ಸ್ವಲ್ಪ ನಡ್ಕೋತ ಹೋದ್ರೆ ರೂಮ್ ಫೆಸಿಲಿಟಿ ಅವ. ನಾವು ದ್ವಾರ ಬಾಗಿಲು ನಡ್ಕೋತ ಹೋದ್ವಿ. ಗುಡಿ ಬಲ್ಕಿನ ಸೈಡ್ ನಮಗೆ ರೂಮ್ ಸಿಕ್ಕಿತ್ತು. ರಾಮಾಶ್ರಮ ಅಂತ. 3 ಜನಕ್ಕೆ 1200 ರೂಪಾಯಿ ತೊಗೊಂಡಿದ್ರು. ಒಳ್ಳೇದಿತ್ತು. ಅಲ್ಲಿ ರೀಚ್ ಆಗೋಟ್ಟಿಗೆ 1:30 ಆಗಿತ್ತು ಟೈಮ್. ರೂಮ್ ಸಿಕ್ತು. ಆಮೇಲೆಲ್ಲ ಲಗೇಜ್ ಎಲ್ಲ ಇಟ್ಟೊಟ್ಟಿಗೆ ಟೈಮ್ 1:30 ಆಗಿತ್ತು. ಹಾಗೆ ಅವಸರಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ನಾವು. ಇದು ಟೆಂಪಲ್ ಮುಂಭಾಗ. ಈ ಟೆಂಪಲ್ ಸುತ್ತ ಕೃಷ್ಣ ಅವತಾರದಲ್ಲಿ ಒಂದು ಲೀಲೆಗಳನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ನೋಡಿ. ದೇವಸ್ಥಾನದ ಎಡಭಾಗದಲ್ಲಿ ಮಂಚಾಲಮ್ಮ, ಆಕೆಗೆ ನಮಸ್ಕರಿಸಿ ನಂತರ ಗರ್ಭಗುಡಿ ಒಳಗೆ ಹೋದ್ವಿ. ಅಲ್ಲಿ ರಾಯರ ಫೋಟೋ ಹೋದ, ಅದಕ್ಕೆ ನಮಸ್ಕರಿಸಿ ಮುಂದೆ ಹೋದ್ವಿ. ರಶ್ ಏನು ಭಾಳ ಇದ್ದಿದ್ದಿಲ್ಲ, ಯಾಕಂದ್ರೆ ನಾವು ಮಂಡೇ ಹೋಗಿದ್ವಿ. ಕಡಿಮೆ ಇತ್ತು, ಹೀಗಾಗಿ ನಮ್ಮ ದರ್ಶನ ಈಸಿ ಆಯಿತು. ನಾವು ಸೋಮವಾರ ಯಾಕೆ ಹೋಗಿದ್ವಿ ಅಂದ್ರೆ ಗುರುವಾರ, ಶನಿವಾರ, ರವಿವಾರ ಭಾಳ ರಶ್ ಇರುತ್ತೆ. ಹೀಗಾಗಿ ನಾವು ಮಂಡೇ ಹೋಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ದರ್ಶನ ಒಳಗೆ ಆಯಿತು. ಆಮೇಲೆ ಹೊರಗೆ ಬಂದು ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ. ಅಲ್ಲೊಬ್ಬ ಪುಟ್ಟ ಬಾಲಕ ಇದ್ದ, ಅವನಿಗೆ ರಾಯರಾಗಿದ್ದ, ಅವನಿಗೆ ಹಾಯ್ ಮಾಡಿ ಹಾಗೆ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಅಲ್ಲೇ ಒಂದು 15 ನಿಮಿಷ ಕೂತ್ವಿ. ಇನ್ನು ಟೆಂಪಲ್ ಟೈಮಿಂಗ್ ನೋಡ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ದೇವಸ್ಥಾನ ಓಪನ್ ಇರ್ತದೆ. ಮತ್ತು ಮಧ್ಯಾಹ್ನ 2ರಿಂದ 4 ತನಕ ಕ್ಲೋಸ್ ಇರ್ತದೆ. ಮತ್ತು ಸಂಜೆಗೆ 4ರಿಂದ 9 ಗಂಟೆ ತನಕ ದೇವಸ್ಥಾನ ಓಪನ್ ಮಾಡ್ತಾರೆ. ದೇವಸ್ಥಾನದ ಹೊರಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ನಿಂತು ಫೋಟೋ ತಗೊಂಡು ಮತ್ತು ಹಾಗೆ ಊಟ ಟೈಮ್ ಆಗಿತ್ತು. ಊಟದ ಕಡೆ ಹೋದ್ವಿ. ಅದು ಗುಡಿ ಬಲಭಾಗಕ್ಕೆ ಅದ. ಹಾಗೆ ನಡೆದುಕೊಂಡು ಹೋಗಬೇಕು. ಸ್ವಲ್ಪ ಸಮೀಪ ಸಿಗುತ್ತೆ. ಅದು ಸುತ್ತರಿಸಿ ಹೋಗ್ಬೇಕು. ನಮಗರ ಫುಲ್ ಹಸಿವಾಗಿಬಿಟ್ಟಿತ್ತು. ಮಾರ್ನಿಂಗ್ ಏನು ತಿಂದಿದ್ದೇ ಇಲ್ಲ ನಾವು. ಊಟಕ್ಕೆ ಸ್ವಲ್ಪ ಪಾಳೆ ಇತ್ತು. ನಿಂತ್ವಿ. ಹಾಗೆ ಊಟ ಸಿಕ್ತು, ಅನ್ನ ಸಾಂಬಾರು. ಆಮೇಲೆ ಆದ ನಂತರ ಹೊರಗಡೆ ಬಂದ್ವಿ. ರೂಮಿಗೆ ಹೋದ್ವಿ. ಹೋದ್ಮೇಲೆ 4:30 ತನಕ ರೆಸ್ಟ್ ಮಾಡಿದ್ವಿ. 4ರಿಂದ ಅಲ್ಲೇ ಸುತ್ತಮುತ್ತಲಿರೋ ಪ್ಲೇಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ. ಆ ಪ್ಲೇಸಿಗೆ ಹೋಗಿ ಅಲ್ಲಿ ಏನೇನು ಮಾಡಿದ್ವಿ ಅನ್ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.